ಏನು ಮಾಡಿದೀವಿ ಈಗ? ಯಾರಿಗೆ ನಮ್ದಕ್ಕೆ ಏನ್ ಮಾಡಿಲ್ಲ, ಏನು ಮಾಡಿಲ್ಲ, ನಮ್ದಕ್ಕೆ ಏನ್ ಮಾಡಿಲ್ಲ ಮಗಳೇ. ಯಾರು ಇಟ್ಟಂದ್ರೆ ಖದ್ರಾಗ ಬಜಿ ಕರ್ದಂಗ ಆದಿತ್ತು ನೋಡ. ನಿನ್ನ ಹೆಸರೇನು? ನನ್ನ ಹೆಸರು ಪುಕಟ್ ಗುದ್ದಪ್ಪ. ಪುಕಟ್ ಗುದ್ದಪ್ಪ. ಈ ಬೇಲ ಮಾರ್ಗ ಬೇಲ ಮಾರ್ಗ ಆಗ್ಯಾನ, ಮಾರ್ಗ ಆಗ್ಯಾನವ. ಇದನ್ನ ಮಣ್ಣಾಗ ಹೋಗಿನಿ ಕೆರ್ತಲತ್ತ 5,000 ಬೇಕು. ಜರ ಕಮ್ಮಿ ಮಾಡ್ತಾವ. ಎಲ್ಲಿ ತರ್ತೀವಿ? ಯಾವಾಗಲ್ಲ 6 ಮಂದಿ ಬೇಕ. ಹೋಗಿ ನಿಂದು 500 ರೂಪಾಯಿ 5,000 ಹಟ್ಟಿ ಬೇಕ, 3 ಮಂದಿ ಬೇಕ. ಮಾರ್ಗ ಚಾಪಾರ ಮಗನ ಸತ್ರ ಬಜಿ ಕರ್ದಂಗ ಇದಕ್ಕೂ ಮನ್ಯಾಗ ಮಾರ್ಗ ಮಗನ ಹೇಳಿ ಸತ್ ನಿಂತಾಗ ಸತ್ ಬಳನ 7 ಮಳ ಇದಕ್ಕ ಮಲ್ಲನ್ ಗುಡಿ ಮುಂದೆ ಇನ್ನ ಪುಂಜ ಹೋಗ್ಬೇಕು ಹೇಳ. ಮಗನ ನೀ ಸತ್ತಾವ್ರ ಬಿದ್ದೆ. ಆ ಪುಕ್ಕಟ್ಟ ಗುದ್ದಪ್ಪ ಪುಕ್ಕಟ್ಟ ಬಸಪ್ಪ ಬಂದು 5,000 ರೂಪಾಯಿ ಮಾಡಿಸಿದೆ. ನಾನ್ ಜೀವನ ಗೆಳ ಸಂಗಣ ಬರ್ಲಿ, ನಿನ್ ಯಾಕೆ ಕಷ್ಟ ಆಗಿರ್ಬೇಕು ಕೊಟ್ಟು ಹೋಗ್ತೇವ ಮಗನ. ನಿಮ್ದಕ್ಕೂ ಸಿಂಗಪ್ಪ ಬರಲಿಲ್ಲ. ಬರ್ತಾವ್ ಬರ್ತಾವ್ ಯಾವಾಗ ಬರ್ತಾವ್? ಓಹೋ, ನಾನು ಹೋಗಿ ಬಹಳ ಹೊತ್ತಾಯ್ತು. ನನ್ನ ಜೀವನಗಳ ಬಾಳನಗ ಕೊಟ್ಟು ಸೇರಿ ಏನು ವಾತಾವರಣ ಕಾಣಿಸ್ತದೆ. ನಾನಾದ್ರೂ ಈಗ ಈಗಲೇ ಹೋಗಿ ಕೇಳ್ತೇನೆ. ಏನ್ ಗೆಳೆಯ ಬರಣ್ಣ, ದಿವಸ ನಗು ನಗುತ್ತಾರೆ ನನ್ನ ಮಕ್ಕಳು. ಗೆಳೆಯ ಇವತ್ತು ಯಾಕೋ ಬಾಡಿ ಬತ್ತಿ ಬಸ್ ಮಾಡಿರೋ ಕಾರಣ ಏನು? ಗೆಳೆಯ ಬೇಗ ಹೇಳುವಂತ ನಾವು ಮಿತ್ರ ಸಂಗಣ ಹೇಳ್ತೀನಿ ಕೇಳೋಂತ ಗೆಳೆಯ ಚಂದ ಹೇಳುವಂತ ನಾವು
ಸಮಯದಲ್ಲಿ ಈ ಅಡ್ತಾರ್ ಸೇರ್ಜಿ ಏನ್ ಮಾಡಿದೆ ಅಂತ ಕೇಳಿದಲ್ಲ. ಹೌದು ನೋಡು ಗೆಳೆಯ. ಮಿತ್ರ ಸಂಗಣ್ಣ, ಈ ಅಡ್ತಾರ್ ಸೇರ್ಜಿ ನನ್ನ ಹೊಡಿಲು ಬಡಿಲು ಸರಗರಣೆ ಎಳೆದು ಈ ಪ್ಯಾಟ್ ಕೂಟಿನಲ್ಲಿ ಅವಮಾನ ಮಾಡಿದ್ ನೋಡಿ ಗೆಳೆಯ. ನಾನು ಏನ್ ಗೆಳೆಯ ಬಾನ ಈ ಹೊಂದಲು ಊರಾಗ ಗೆಳೆಯ ನಿನ್ನಪ್ಪನಾದ್ರು ಅಷ್ಟ, ಗೆಳೆಯ ನನ್ನಪ್ಪನಾದ್ರು ಅಷ್ಟ. ಈ ಸೇರ್ಜಿ ನಿನ್ನಪ್ಪನ ಮಾಡ್ಯಾನಂದ್ರ ಗೆಳೆಯ ಏನ್ ತಿನ್ಸ್ಬೇಕು ತಿನ್ಸೋನು. ಸೇರ್ಜಿ ಹೇಳ್ತಾರೆ ಕೆಲವಂತರಾಗು. ಏನ್ ಗೆಳೆಯ ಬಣ್ಣ ಇವಂದು 10 ರೂಪಾಯಿ ಹರ್ತಾನೆ ಐತೆ ಒಂದ್ ಗಿಡ್ತಾನಿತ್ತು ಗೊತ್ತಿಲ್ಲ. ತಗೊಂಡು ರೊಕ್ಕ ಅದಕ್ಕೆ ಕೊಡು ಕೊಟ್ಟಿಗಿಂದ ಹೋಗಿ ನಡೆಯುತ್ತಾರು. ನೀನು ಲೆಕ್ಕ ರೊಕ್ಕ ತಗೋ, ನಮ್ಮ ಅರ್ಬಿ ಗಂಟನು ಕೊಡುವಂತ ನಾವು. ಅರೇ ವೀರಪ್ಪ, ನಿಮ್ದಕ್ಕೂ ಇರ್ಬಿ ಗಂಟು ಹಿಡ್ಕೊ. ನಿಮ್ ಸಿಂಗಪ್ಪ, ಅರೇ ಸಿಂಗಪ್ಪ, ನೀವು ಲೆಕ್ಕ ಏನೋ ಕೊಟ್ಟಂಗಾಯ್ತು. ನಮ್ಮ ಅಂಗಡಿ ಬರ್ತಾ ಇರ್ಬೇಕು, ಹೋಗ್ತಾ ಇರ್ಬೇಕು. ನಿಮಗೆ ಕಮಿಷನ್ ಕೊಟ್ಟು ರೇಟ್ ಕಡಿಮೆ ಹಿಡಿತಾವ್. ನಮ್ಮ ಅಂಗಡಿ ಬರ್ತಾ ಇರ್ತಾವ, ಹೋಗ್ತಾ ಇರು. ಏನ್ ಸೇರ್ಜಿ ಅವ್ರ ಈ ಹೊಂಗಲ ಊರಾಗ ಯಾವ ಅಂಗಡಿ ಕದ ತೆಗೆದಿರ್ಕಿಲ್ಲ ಅಂದ್ರ ಲಾಸ್ಟಿಗೆ ಏನಾದ್ರು ನಿಮ್ ಅಂಗಡಿ ಬರ್ತೇವೆ ಅಂತ ಹೇಳ್ರಿ. ಅರೇ ವೇಲಪ್ಪ, ನೀನು ಹಂಗೆಲ್ಲ ಮಾಡಿದ್ದು ಸಿಟ್ಟು ತಿಳ್ಕೋಬೇಡ. ಇನ್ನೇ ನಮ್ಮ ಅಂಗಡಿ ಬರ್ತಾ ಇರು, ಹೋಗ್ತಾ ಇರು. ನಿನಗೆ ರೇಟ್ ಕಮ್ಮಿ ಇರ್ತಾವ.
ಏ ಸೇರ್ಜಿ ಯಾರ ಅಂಗಡಿಗೆ ಬರ್ಲಿಲ್ಲ ಅಂದ್ರ ಯಾವ ಅಂಗಡಿ ಸಿಗ್ಲಿಲ್ಲ ಅಂದ್ರ ಲಾಸ್ಟಿಗೆ ನೀನ್ ಅಂಗಡಿಗೆ ಇದಕ್ ಸದ್ಯ ಬರ್ದು ಹೋಗೋಣ. ಏ ತುಡುಗ ಮೇಲೆ ಎರಡು ಕಾಲಿಲ್ಲ ಒತ್ತ ನನ್ನ ಅಂಗಡಿ ಬಂದು ತಾಯಿಗೆ ಏನು ಮತ್ತೆ ಏನ್ ಗೆಳೆಯ ಹಾಕೋಂತ ನಾವು ಮಿತ್ರ ಸಮಾನ ಅದನ್ನಾರು ಹಾಕೊಂಡ ನೋಡಿ ಗೆಳೆಯ. ಏನ್ ಗೆಳೆಯ ಬರಣ್ಣ ನಾಲ್ಕು ಮಳೆ ನಾಲ್ಕಲ್ಲಿ ಉಂಗ್ರಾದ್ರು ಹಾಕೊಳ್ಳಂತ ನಾವು ಗೆಳೆಯ ಅವನಾದ್ರು ಹಾಕೊಂಡ ನೋಡಿ ಗೆಳೆಯ. ಗೆಳೆಯ ಕೈಯಲ್ಲಿ ಟೈಟಾನಿಕ್ ವಾತಾದ್ರು ಕಟ್ಟಿಕೊಳ್ಳುವಂತ ನಾವು ಗೆಳೆಯ ಅದನ್ನಾದ್ರು ಕಟ್ಕೊಂಡ ನೋಡಿ ಗೆಳೆಯ. ಗೆಳೆಯ ನಡಿನಲ್ಲಿ ಹೊಡೆದಾದ್ರು ಕಟ್ಟಿಕೊಳ್ಳುವಂತ ನಾವು ಗೆಳೆಯ ಅದನ್ನಾದ್ರು ಕಟ್ಕೊಂಡ ನೋಡಿ ಗೆಳೆಯ. ಗೆಳೆಯ ಗೆಳೆಯ ಇಬ್ರು ಹೇಗಂತ ಹೇಳಬೇಕಾಗಿತ್ತು ನೋಡಿ ಗೆಳೆಯಾಗ. ಮಿತ್ರ ಸಮಾನ ನಾವಿಬ್ರು ಹೇಗಂತ ಅಂತ ಕೇಳಿದಲ್ಲ. ಹೌದು ನೋಡಿ ಗೆಳೆಯ. ಸೂರ್ಯ ಚಂದ್ರನಲ್ಲಿ ಕಸರ್ ಇರ್ಬೋದು, ಹೌದು ಗೆಳೆಯ. ನಮ್ಮಲ್ಲಿ ಯಾವ್ದು ಕಸರಿಲ್ಲ ಗೆಳೆಯ. ನಾವಿಬ್ರು ಹೇಗ್ ಕಾಂತೇವ ಅಂದ್ರ ದೊಡ್ಡ ಸೌಕಾರ ಮಕ್ಕಳ ಕಾಂತೇವ್ ನೋಡಿ ಗೆಳೆಯ. ಗೆಳೆಯ ಹೇಳ್ತಾನೆ ಕೇಳಂತ ನಾವು ಏನ್ ಚೆನ್ನಾಗಿ ಹೇಳುತ್ತ ನಾವು. ಗೆಳೆಯ ಸಿಗರೇಟ್ ಸೇದನ್ ಹೌದು ಗೆಳೆಯ. ಗೆಳೆಯ ಇವತ್ ಯಾಕೋ ಏನೋ ನಮಗ ಈ ಹೊಂಗಲ್ ಊರಾಗ ಗೆಳೆಯ ಎಷ್ಟು ಅಡ್ಯಾಡು ಹೊತ್ತು ಹೋಗೋದ್ ಗೆಳೆಯ. ಗೆಳೆಯ ಒಂದು ಹೊತ್ತು ಒಂದು ಆಟೋದಕ್ಕೆ ತೆಗೆಯುವಂತ ಹೋಗೆಳೆಯ ಹಾಗಾದ್ರೆ ಇಸ್ಬೇಟಾರ ಅಡುನೇನು ಹೋಗೆಳೆಯ ಏನು ಗೆಳೆಯ ಬರಣ್ಣ ಇಸ್ಬೇಟ್ ಆಟೋ ಸುದ್ದಿ ಏನ್ ಕೇಳಿಲ್ಲ ಏನು ಕೇಳಿಲ್ಲ ನೋಡಿ ಗೆಳೆಯ. ಗೆಳೆಯ ಹೇಳ್ತಾರೆ ಕೇಳಂತ ನಾವು ಏನ್ ಚೆನ್ನಾಗಿ ಹೇಳಂತ ನಾವು
ಇಸ್ಬೇಟ್ ಆಟ ಸುದ್ದಿ ಬೇಡ. ಬೇರೆ ಯಾವ್ದಾರ ಒಳ್ಳೆ ಆಟದಕ್ಕೆ ಹೇಳುವಂತ ನಾವು ಸಂಗಣ ಇಸ್ಬೇಟ್ ಆಟ ಬ್ಯಾಡ ಅಂದ್ರೆ ಗೆಳೆಯ. ಹೌದು ಗೆಳೆಯ. ಹಾಗಾದ್ರೆ ಚೆಂಡಿನಾಟ ಆಡುನೇನು ಹೋಗಿ ಗೆಳೆಯ. ಗೆಳೆಯ ಬರಣ್ಣ ಚೆಂಡಿನಾಟ ಸುದ್ದಿ ಏನ್ ಕೇಳಿಲ್ಲ. ನಾ ಏನು ಕೇಳಿಲ್ಲ ನೋಡಿ ಗೆಳೆಯ. ಗೆಳೆಯ ಹೇಳ್ತಾರೆ ಕೇಳುವಂತ ನಾವು ಅದೇ ಚೆನ್ನಾಗಿ ಹೇಳುವಂತ ನಾವು ಆಡೋದು ಚಂದ ಕುಮಾರಮ್ಮ ಆಡೋ ಬಣ್ಣ ಆಡೋದು ಚಂದ ಕುಮಾರಮ್ಮ ಆಡೋ ಬಣ್ಣ ಹೇಳ್ತಾರೆ ಕೇಳು. ಏನ್ ಕೇಳಿಲ್ಲ. ಕೇಳಿಲ್ಲ ನೋಡಿ ಗೆಳೆಯ. ಗೆಳೆಯ ಹಿಂದಕ್ಕೆಲ್ಲ ಚಂಡ ಆಡಾಡಲಕ್ಕ ಗೆಳೆಯ ಕುಮಾರಮ್ಮನ ಚಂಡ ಹೊಡೆದಂತೆ ಗೆಳೆಯ ನನ್ನ ಚಂಡ ನೀನಾರು ಹೊಡಿಲಿ, ನಿನ್ನ ಚಂಡ ನಾನಾರು ಹೊಡಿಲಿ. ಗೆಳೆಯ ಅಂತ ದುಷ್ಟ ಆಟ ಸುದ್ದಿ ಬೇಡ. ಗೆಳೆಯ ಒಳ್ಳೆ ಆಟದ ವ್ಯಕ್ತಿಯವರು ಹೇಳುವಂತ ನಾವು ಸಂಗಣ ಇಸ್ಬೇಟ್ ಆಡುವ ಗೆಳೆಯ ಬ್ಯಾಡ ಅಂದಿ. ಹೌದು ಗೆಳೆಯ. ಚೆಂಡಿನ ಆಟ ಆಡುವ ಅಂದಿ ಬ್ಯಾಡ ಅಂದ ಗೆಳೆಯ. ಹೌದು ಹೌದು ಗೆಳೆಯ. ಹಾಗಾದ್ರೆ ಗೆಳೆಯ ನೀನೇ ಒಂದು ಆಟದ ಇಕ್ತೇವೆ ಹೇಳುವಂತ ಏನ್ ಗೆಳೆಯ ಬರಣ್ಣ ಗೆಳೆಯ ಆಟದ ಇಕ್ತೇವೆ ನಿನ್ನಟ್ಟೆ ನಾನು ಸೇನಾಲ್ ಗೆಳೆಯ. ಗೆಳೆಯ ಒಂದು ಒಳ್ಳೆ ಆಟದ ಇಕ್ತೇವ್ರು ಹೇಳ್ಬೇಕಾಗಿತ್ತು ನೋಡ ಸಂಗಣ. ಹಾಗಾದ್ರ ಚದುರಂಗ ಆಟ ಆಡುನೇನು ಗೆಳೆಯ. ಏನ್ ಗೆಳೆಯ ಬರಣ್ಣ ನಂದಾದ್ರೂ ಮನಸ್ಸು ಸದೈತಿ ಗೆಳೆಯ. ಗೆಳೆಯ ಹೇಳ್ತೀನಿ ಕೇಳುವಂತ ನಾವು ಅದೇ ಚೆನ್ನಾಗಿ ಹೇಳುವಂತ ನಾವು ನಂಗ ಕೊಡೆದೆಲ್ಲೋ ಯಾರು ನಂಗ ಯಾರು ನಂಗ ಕೊಡೆದೆಲ್ಲೋ ಯಾರು ನಂಗ ಗೆಳೆಯ ಹೇಳ್ತೀನಿ ಕೇಳು. ಹೇಳುವಂತ ನಾವು
ದೋಸ್ತಿ ಆಡ್ಬೇಕು ಗೆಳೆಯ ಚದರಂಗ ಆಟ ಗೆಳೆಯ ಬರಲ್ಲ ಚದರಂಗ ಆಡ್ಲಿಕ್ಕೆ ಸಾಹಿತ್ಯ ನಿಮಗೆ ಬೇಗ ಹೇಳುವಂತ ನಾವು ಮಿತ್ರ ಸಂಗಣ ಚದರಂಗ ಆಡಲಿಕ್ಕೆ ಸಾಹಿತ್ಯ ಬೇಕಂತ ಕೇಳಿ ಹೌದು ನೋಡು ಗೆಳೆಯ ಪಂಚವರ್ಣದ ಹೊಸಂಗಿ 30 ರತ್ನದ ಕಾಯಿ ಇದು ಅಲ್ಲದೆ 6 ಕೌಡಗಳು ಬೇಕಾಗಿದ್ದಾವ್ ನೋಡಿ ಗೆಳೆಯ ಏನ್ ಗೆಳೆಯ ಬರಲ್ಲ ಇದೇ ಹಂಗಲೂರು ಪ್ಯಾಟಿ ಕೋಟ್ನಲ್ಲಿ ಹೋಗಿ ಗೆಳೆಯ ಸಾಹಿತ್ಯ ನಿಗಲ ತೆಗೆದುಕೊಂಡು ಬರುವಂತ ನಾವು ಮಿತ್ರ ಸಂಗಣ ಅವನಾದ್ರೂ ತಂದಿದ್ದೇನೆ ನೋಡಿ ಗೆಳೆಯ ಗೆಳೆಯ ಬರಲ್ಲ ಈ ಚದರಂಗಾಟ ಆಡಲಿಕ್ಕೆ ಒಂದು ಪ್ರಸಿದ್ಧವಾದ ಜಾಗವನ್ನು ಹೇಳುವಂತ ನಾವು ಮಿತ್ರ ಸಂಗಣ ಈ ಚದರಂಗ ಆಡಲಿಕ್ಕೆ ಪ್ರಸಿದ್ಧವಾದ ಜಗವನ್ನು ಕೇಳಿದಲ್ಲ ಹೌದು ನೋಡು ಗೆಳೆಯ ಮಿತ್ರ ಸಂಗಣ ನಾಳೆ ಬರುವ ಸೋಮವಾರ ದಿವಸ ಮರಡಿ ಬಸವಣ್ಣನ ಜಾತ್ರೆ ಇರುವುದು ಆ ಜಾತ್ರೆಯಲ್ಲಿ ಆಡಲಿಕ್ಕೆ ಕುಂತ್ರೆ ಗೆಳೆಯ 4 ಮಂದಿ ಆಡಕರ ಬರ್ತಾರ 4 ಮಂದಿ ನೋಡಾಕರ ಬರ್ತಾರ ಗೆಳೆಯ ಅಲ್ಲೇ ಆಡೋಣಂತ ನೋಡ ಗೆಳೆಯನ ಏನ್ ಗೆಳೆಯ ಬರಲ್ಲ ಗೆಳೆಯ ನಂದಾದ್ರೂ ಮನಸ್ಸು ಅಲ್ಲೇ ಇತ್ತು ಗೆಳೆಯ ನಿಂದಾದ್ರೂ ಮನಸ್ಸು ಅಲ್ಲೇ ಇದ್ದೆ ಗೆಳೆಯ ಈಗ ನಿಗಲಲ್ಲೇ ಹೋಗಿ ನಡೆಯುವಂತ ನಾವು ಗೆಳೆಯ ಯಾಕೋ ಈಗಿನಲ್ಲೇ ಹೋಗಿ ನಡೆಯುವಂತ ನಾವು ಮಲ್ಕಾಜಿಲ್ಲಿ ಮತ್ತೆ ಯಾರ ಬಂದ ಶ್ರೀ ದುರ್ಗಾದೇವಿಯ ಜಾತ್ರೆ ನಿಮಿತ್ತವಾಗಿ ಇವತ್ತು ಈ ಸಂಗ್ಯಾಬಳ ಎಂಬ ಒಂದು ಸುಂದರ ಸಾಮಾಜಿಕ ನಾಟಕವನ್ನ ನಮ್ಮ ಸಿಂಧೋಗಿ ಗ್ರಾಮದ ಶ್ರೀ ಕಲ್ಮೇಶ್ವರ ಭಜನಾ ಮಂಡಳದ ಎಲ್ಲ ಕಲಾವಿದರು ಇವತ್ತು ಈ ಒಂದು ಕಲ್ಮೇಶ್ವರ ಭಜನಾ ಮಂಡಳದ ಎಲ್ಲ ಕಲಾವಿದರು ಒಂದು ಸಂಗ್ಯಾಬಳ ನಾಟಕವನ್ನ ಇವತ್ತು ಇಲ್ಲಿ ತಮ್ಮ ಮುಂದೆ ಪ್ರದರ್ಶಿಸಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕಾಗಿತ್ತು. ಯಾಕಂತಂದ್ರೆ ಒಂದು ಮಳೆರಾಜನ ಒಂದು ಇದರಿಂದ ಮತ್ತು ಸ್ವಲ್ಪ ಅಸ್ತವ್ಯಸ್ತ ಅಂದ್ರೆ ಊರಾಗ ಒಬ್ರು ಗಣ್ಯ ವ್ಯಕ್ತಿಗಳು ತೀರ್ಕೊಂಡಿದ್ರು. ಇವತ್ತು ನಾಟಕ ಕ್ಯಾನ್ಸಲ್ ಮಾಡೋಕೆ ಮಾಡಿದ್ವಿ ನಾವು. ಇದನ್ನ ಮಲ್ಲಪ್ಪ ಅವ್ರು ನಾವು ಮಾತಾಡಿ ಇವತ್ತು ನಾಟಕ ಬೇಡ ನಾಳೆಗೆ ಇಟ್ಕೊಂಡು ಅನ್ನುವಂತ ಒಂದು ಯೋಚನೆಯನ್ನು ಮಾಡಿದ್ವಿ. ಆದ್ರೂ ಕೂಡ ಇವತ್ತು ಹಿನ್ನೆಲೆ ಇದ್ದಿರ್ತಕ್ಕಂಥ ಇವತ್ತು ಹಿಮ್ಯಾ ಇರ್ಬೋದು ಮತ್ತು ಗಂಗಾ ಇರ್ಬೋದು ಪರಮ್ಮ ಇರ್ಬೋದು ಇವರೆಲ್ಲರಿಗೆ ಮತ್ತು ಸೌಂಡ್ ಸಿಸ್ಟಮ್ದವ್ರು ನಾವು ಹೇಳಿದ್ವಿ. ಆದ್ರೂ ಕೂಡ ನಾಳೆ ನಮಗೆ ಡೇಟ್ ಕುಲ್ಲ ಇಲ್ಲ, ನಾನು ನಾಳೆ ಬೇರೆ ಕಡೆ ಹೋಗ್ಬೇಕು, ನೀವು ಇವತ್ತ ಈ ನಾಟಕ ಮಾಡ್ರಿ ಅಂತ ಹೇಳಿದ ಸಲುವಾಗಿ ಇವತ್ತು ನಾಟಕ ಮಾಡತ್ತೇವೆ. ಇಲ್ಲ ಕ್ಯಾನ್ಸಲ್ ಮಾಡಿದ್ದೀವಿ ಇದನ್ನು. ಯಾಕಂದ್ರೆ ಒಬ್ಬರು ತೀರ್ಕೊಂಡಿದ್ದಾರೆ, ಅದರ ಸಲುವಾಗಿ ಕ್ಯಾನ್ಸಲ್ ಮಾಡಿದ್ದೀವಿ. ಆದ್ರೂ ಕೂಡ ಇವರು ಏನ ಎಲ್ಲ ಸೌಂಡ್ ಸಿಸ್ಟಮ್ ಇರ್ಬೋದು ಗಂಗಾ ಮತ್ತು ಪರಮ್ಮ ಇವರು ನಾಳೆ ಬರುವ ಒಂದು ಸಂಬಂಧ ಇವತ್ತಿನ ಅನಿವಾರ್ಯ ಕಾರಣದಿಂದ ಇವತ್ತ ಡೇಟಿಗೆ ಇಟ್ಕೊಂಡಿದ್ದೀವಿ. ಆದ್ರೂ ಕೂಡ ಇವತ್ತು ನಾಟಕ ಮಾಡ್ತಾ ಇದ್ದಾರೆ. ಇವತ್ತು ಏನಿಲ್ಲಿ ತಾವೇನ್ ಕೂಡಿದಿರಿ, ಇವತ್ತು ಮಳೆ ಬಂದರೂ ಕೂಡ ಈ ಸಂಗ್ಯಾಬಾಯಿ ನಾಟಕವನ್ನು ನೋಡಬೇಕು. ಇವತ್ತು ಆ ಕಲಾವಿದರ ಮೇಲೆ ಅಭಿಮಾನವನ್ನು ಇಟ್ಟುಕೊಂಡು ತಾವು ಏನಿಲ್ಲಿ ಸಿಂಧೋಗಿ ಗ್ರಾಮಕ್ಕೆ ಬಂದು
ಸಿಂಧೋಗಿ ಗ್ರಾಮದ ಹಿರಿಯರು ಇರ್ಬೋದು, ಬೇರೆ ಕಡೆಯಿಂದ ಬಂದಿರತಕ್ಕಂತ ಕಲಾವಿದರು ಇರ್ಬೋದು, ಅಭಿಮಾನಿಗಳು. ಇವತ್ತು ಈ ನಾಟಕ ಇದು ಸಂಖ್ಯಾಬಲ ನಾಟಕ. ನಾನು ಮಲ್ಲಪ್ಪ ಕೊಳ್ಳಿಯವರಿಗೆ ಹೇಳಿದೆ, ಇದರ ಜೊತೆಗೆ ಪ್ರತಿ ವರ್ಷ ಸುಮಾರು ಒಂದು 8 ರಿಂದ 10 ವರ್ಷಗಳ ಕಾಲ ನಿರಂತರವಾಗಿ ಇದೇ ವೇದಿಕೆಯಲ್ಲಿ ಇವತ್ತ ಕಾರ್ಯಕ್ರಮ ನಾನು ವೈಯಕ್ತಿಕವಾಗಿ ನಾನು ಮಾಡ್ಕೊಂತ ಬಂದಿದ್ದೆ ಕಾರ್ಯಕ್ರಮ. ಆದ್ರೆ ಕೊಳ್ಳಿ ಮಲ್ಲಪ್ಪ ಫೋನ್ ಹಚ್ಚಿ, ಇಲ್ಲ ನಮ್ಗ ಡೇಟ್ ಬಿಟ್ಕೊಡ್ರಿ ನೀವು, ನಾವು ಒಂದು ಸಂಖ್ಯಾಬಲ ನಾಟಕ ಆಡ್ತೇವೆ ಅಂತ ಹೇಳಿದವು. ಬ್ಯಾಡ್ ಬಿಡೋ ಮರ ಎಲ್ಲ ಖರ್ಚಿನ ವಾರಿ ಐತಿ, ಅದನ್ನೇನ್ ಮಾಡ್ತೀವಿ, ನಾ ಕಾರ್ಯಕ್ರಮ ವರ್ಷ ಮಾಡ್ತೀನಿ, ನಾ ಮಾಡ್ತೇನೆ ಅಂದ್ರೂ ಕೂಡ ಮಲ್ಲಪ್ಪ ಗಂಟು ಬಿದ್ದ, ಇಲ್ಲ ನಾವು ಸಂಖ್ಯಾಬಲ ನಾಟಕ ಆಡ್ತೇವೆ, ನಮಗೆ ಡೇಟ್ ಬಿಟ್ಟು ಕೊಡ್ರಿ ಅಂತ ಹೇಳಿದಾಗ ಒಂದು ಸ್ವ ಇಚ್ಛೆಯಿಂದ ಒಪ್ಪಿಕೊಂಡು ಇವತ್ತು ಇಲ್ಲಿ ಮಲ್ಲಪ್ಪ ಕೊಳ್ಳಿಯವರು ಮತ್ತು ಬಾಳ್ಯಾರ ಪಾತ್ರದಲ್ಲಿ ಮುತ್ತಪ್ಪ ಕುರುಬಟ್ಟಿಯವರು ಮತ್ತು ಸಂಖ್ಯಾನ ಪಾತ್ರದಲ್ಲಿ ಮಲ್ಲಪ್ಪ ಕೊಳ್ಳಿಯವರು, ಇನ್ನುಳಿದ ಎಲ್ಲ ಪಾತ್ರಧಾರಿಗಳು ಎಲ್ಲರಿಗೂ ನಾವೊಂದು ಈ ದುರ್ಗಾದೇವಿ ಜಾತ್ರೆಯ ಕಮಿಟಿ ಪರವಾಗಿ ಮತ್ತು ಈ ಸಿಂಧೋಗಿ ಗ್ರಾಮದ ಪರವಾಗಿ ಈ ನಾಟಕ ಯಶಸ್ವಿಯಾಗ್ಲಿ, ಅವ್ರದ್ದು ಒಂದು ಕಲೆಯನ್ನ ಜನರಿಗೆ ತಿಳಿಸ್ಬೇಕು ಅನ್ನುವಂತ ಒಂದು ಹುಚ್ಚ ಇರುತ್ತೆ. ಹುಚ್ಚ ಅನ್ನೋಕ್ಕಿಂತ ಕಲೆಯನ್ನ ತೋರಿಸ್ಬೇಕು ಅಂತ ಒಂದು ಹಂಬಲ ಇರುತ್ತೆ. ಎಲ್ಲರೂ ಹೊತ್ತಿರೋ ತನಕ ಈ ನಾಟಕವನ್ನು ನೋಡಿ ಮತ್ತು ಈ ನಾಟಕಕ್ಕೆ ತಾವು ಶುಭವನ್ನು ಹಾರೈಸಿ ಎಲ್ಲರೂ ಶಾಂತಿಯಿಂದ ಕುಂತು ಈ ನಾಟಕವನ್ನು ಆಲಿಸಬೇಕು. ಮತ್ತು ಈ ಮಳೆ ಬಂದ ಸಂಬಂಧ ಜನ ಬಂದಿಲ್ಲ ಜಾಸ್ತಿ, ಇಲ್ದ್ರಂದ್ರೆ ಇದು ಏಕ ತುಂಬ್ತಿತ್ತ ಪಂಚಾಯತಿ ಮಠ. ಆದ್ರೂ ಕೂಡ ಒಂದು ಈ ಸಂಖ್ಯಾಬಲ ನಾಟಕ ಯಶಸ್ವಿ ಆಗಲ್ಲ ಅಂತ ಹೇಳ್ತಾ, ಮತ್ತು ಈ ಸಂಖ್ಯಾಬಲ ನಾಟಕಕ್ಕೆ ಸಹಾಯಾರ್ಥ ಅಂದ್ರೆ ಧನ ಸಹಾಯ ಮಾಡಿರ್ತಕ್ಕಂಥವ್ರು ಇವತ್ತು ನಮ್ಮ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ವಿಶ್ವಾಸನ್ನ ವೈದ್ಯವರು 10,000 ರೂಪಾಯಿ, ಇವತ್ತು ನಾನು ಕೂಡ 5,000 ರೂಪಾಯಿ ಮತ್ತು ಇರ್ಪಕ್ಷ ಮಾಮಾನಿಯವರು 5,000 ರೂಪಾಯಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ಹೆಚ್ಚಿನ ಒಂದು ಈ ಖರ್ಚು ಬರ್ತಿರೋದು ಏನೋ ಸಹಾಯ ಹಸ್ತವಾಗಿ ಇವತ್ತು ಕೊಟ್ಟಿದ್ದಾರೆ. ಅವರು ಆ ಸ್ವ ಇಚ್ಛೆಯಿಂದ ಹಣವನ್ನು ಸ್ವೀಕರಿಸಿ ಹೊತ್ತಿರೋ ತನಕ ಒಳ್ಳೆ ರೀತಿಯಿಂದ ಈ ನಾಟಕವನ್ನ ಯಶಸ್ವಿ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತಾ, ಈ ದುರ್ಗಾದೇವಿ ಕಮಿಟಿ ಪರವಾಗಿ ಕೇಳ್ಕೊಳ್ತಾ ಮತ್ತು ಸಿಂಧೋಗಿ ಗ್ರಾಮದ ಗುರು ಹಿರಿಯರ ಪರವಾಗಿ ಕೇಳ್ಕೊಳ್ತಾ ನಾನು 2 ಮಾತುಗಳನ್ನು ಮುಗಿಸುತ್ತೇನೆ. ನಾನೇ ಪೋಸ್ಟ್ಮಾನ ಏನ್ ಕೆಲಸ ಇರ್ಬೋದು? ಮುಂಬೈಯಿಂದ ಒಂದು ಪತ್ರ ನೋಡ್ರಿ ನಿಮ್ಗ್ರಿ. ಮುಂಬೈಯಿಂದ ಪತ್ರ ಬಂದತಿ, ಹಾ ರೀ, ಕೊಡುವಂತ ನಮ್ಗ ಚಾ ಕುಡಿಯಾಕಿರ ಖರ್ಚಿಗ್ರಿ. ಯಾಕೋ ಪೋಸ್ಟ್ ಮಾಡ ಗೌರ್ಮೆಂಟ್ ಪಗಾರ ಕೊಡುದಿಲ್ಲ ನಿನಗ? ಗೌರ್ಮೆಂಟ್ ಕೊಟ್ಟಿದ್ದು ಸಾಲದಲ್ರಿ, ನಮಗ ಇವ್ರು ಹ್ಯಾಂಡ್ರಿ 8 ಮಂದಿ ಮಕ್ಕಳ ಗೌರ್ಮೆಂಟ್ ಕೊಟ್ಟಿದ್ದು ಸಾಲವಂತ್ರಿ. ಸಾಲ್ವತ್ತು ನಿಮ್ಮಂತ ಸೌಕರ್ಯ ಕೊಟ್ಟಿದ್ರೆ ಸಾಲ ಆತ್ ನೋಡ್ರಿ. ಆಯ್ತಪ್ಪ, ಕೊಡ್ತೇನೆ ತಗೋ 100 ರೂಪಾಯಿ ಕೊಡ್ರಿ. ಲೋನ್ ಕೊಟ್ರೆ ಸಾಲದ್ರ 500 ಕೊಡ್ರಿ. ನಾನಾದ್ರೂ ಈ ಪತ್ರವನ್ನು ಸಂಪೂರ್ಣ ಬಿಚ್ಚಿ ಓದಿ ನೋಡಬೇಕು. ಯಾಕಂದರೆ ಈ ಪತ್ರದ ಮುಜುಗೂರವೇನೆಂದರೆ, ರಾಜಮಾನ್ ರಾಜೇಶ್ವರಿ ಈರಪ್ಪನ ಲಗಳಿ ಸಾಕಿನ ಬೈರಂಗಲ್ ಇವರಿಗೆ ತಿಳಿಸುವುದೇನೆಂದರೆ, ಮುತ್ತು ರತ್ನ ಬೆಳ್ಳಿ ಬಂಗಾರ ಇದು ಅಲ್ಲದೆ ಹತ್ತಿ ಅರಳಿ ವ್ಯಾಪಾರ ಬಹಳ ತೇಜಿರುವುದಂತೆ. ನಾನಾದ್ರೂ ಈಗಲೇ ವ್ಯಾಪಾರಕ್ಕೆ ಹೋಗಬೇಕು. ವ್ಯಾಪಾರಕ್ಕೆ ಹೋಗಬೇಕಾದ್ರೆ ಹಾಗೆ ಹೋಗಬಾರ್ದು. ಯಾಕಂದರೆ ನಮ್ಮ ಮನೆಯಲ್ಲಿ ನಮ್ಮ ತಮ್ಮಗಳು ಇನ್ನೂ ಚಿಕ್ಕವರಿದ್ದಾರು, ಅವರನ್ನು ಕರೆಸಿ ಚಂದಾಗಿ ಬುದ್ಧಿ ರೀತಿಯನ್ನು ಹೇಳಿ ಹೋಗಬೇಕು. ಅದು ಅಲ್ಲದೆ ಗಂಗಾ ಹೊಸದಾಗಿ ಬಂದಿರುವಳು, 3 ಮಂದಿನ ಕರೆಸಿ ಬುದ್ಧಿ ರೀತಿ ಹೇಳಿ ನಾನು ವ್ಯಾಪಾರಕ್ಕೆ ಹೋಗುತ್ತೇನೆ. ತಮ್ಮ ಇರ್ಪಕ್ಷಿ ಬಸವಂತಗೌಡ್ರ ಇತ್ತ ಕಡೆ ಬರುವಂತರಾಗ್ರಿ. ಬೇಗನೆ ಹೋಗಲು ನಡೆಯುವಂತನಾಗು. ಹೌದೌದಣ್ಣ, ಅಣ್ಣ ಏಕತೆ ಬೇಗನೆ ಕರೀತಾನೆ, ನಾವಾದ್ರೂ ಬೇಗನೆ ಹೋಗಂತ ನಡೆಯುತ್ತೆ. ನಾನು ಕರೆಸಿದ ಕಾರಣವೇನು? ಬೇಗನೆ ನಿಮ್ಮನ್ನ ಕರೆಸಿದ ಕಾರಣವೇನೆಂದರೆ, ಇವತ್ ಹೇಳ್ತೀನಿ ಕೇಳುವಂತರಾಗ್ರಿ. ಏನಾನ ಚಂದವಾಗಿ ಹೇಳುವಂತನಾಗು.
ಬಸವಂತ ಕೊಡ್ರಿ. ನಾನು ನಿಮಗೆ ತಿಳಿಸುವುದೇನೆಂದರೆ ಮುಂಬೈಯಿಂದ ಗಣಶೆಟ್ಟಿ ಸಾಹುಕಾರ ಪತ್ರವನ್ನು ಬರೆದಿದ್ದಾನೆ. ಏನಂತ ಬರೆದಿದ್ದಾನಣ್ಣ? ಏನಂತ ಬರೆದಿದ್ದಾನಣ್ಣ? ಮುತ್ತು ರತ್ನ ಬೆಳ್ಳಿ ಬಂಗಾರ ಇದು ಅಲ್ಲದೆ ಹತ್ಯೆಯಲ್ಲಿ ವ್ಯಾಪಾರ ಬಹಳ ತೇಜ ಇರುವುದಂತೆ. ನಾನು ಈಗಲೇ ವ್ಯಾಪಾರಕ್ಕೆ ಹೋಗ್ಬೇಕು. ಹಣ ಮಾಡದೆ ಬೇಗನೆ ಅಪ್ಪನಿಗೆ ಕೊಟ್ಟು ಕಳಿಸುವಂತರ ಹೇಳ್ತಾನೆ ಕೇಳುವಂತನಾಗೋ ಚಂದವಾಗಿ ಹೇಳುವಂತರ. ನೀನು ವ್ಯಾಪಾರಕ್ಕೆ ಹೋಗ್ತೇನೆ ಅಂತೆ. ನಮ್ಮ ಮನೆಯಲ್ಲಿ ಏನು ಕಡಿಮೆ ಇರುವುದು? ಮುತ್ತು ರತ್ನ ಬೇಳೆ ಬಂಗಾರ ನಾಡು ಕಡೆಯಿಂದ ಶಂಕರನ್ನು ಕೊಟ್ಟ ಮರೆತಾಗ ನಾನಿನ ವ್ಯಾಪಾರಕ್ಕೆ ಹೋಗುದು ಬೇಡ, ಸುಮ್ಮನೆ ಮನೆಯಲ್ಲಿ ಇರುವಂತನಾಗು. ಹೌದೌದಣ್ಣ. 16 ಎತ್ತು ಹೈ ಬಂಡೆ 300 ಕೂರ್ಗಿ ಜಮೀನು ನಂಬಲಿರುವಾಗ ಅಷ್ಟೇ ಅಲ್ಲದೆ ಮುತ್ತು ರತ್ನ ಬೆಳ್ಳಿ ಬಂಗಾರ ಸಿರಿ ಸಂಪತ್ತನೆಲ್ಲ ಶ್ರೀಕೃಷ್ಣ ಪರಮಾತ್ಮ ಕೊಟ್ಟು ಮರೆತಿರುವಾಗ ನೇನ್ ವ್ಯಾಪಾರಕ್ಕೆ ಹೋಗ್ಬೇಡಣ, ಸುಮ್ಮನೆ ಮನೆಯಲ್ಲೇ ಇರುವಂತನಾಗು. ನಮ್ಮ ಇರ್ಪಕ್ಷಿ ಬಸವಂತ, ನಮ್ಮ ಮನೆಯಲ್ಲಿ ಬೇಕಾದಷ್ಟು ದ್ರವ್ಯಗಳು ಇರಬಹುದು. ಕುಳಿತು ಉಂಡರೆ ಕುಡಿಕೆ ಹೊನ್ನ ಸಾಲದು. ವ್ಯಾಪಾರ ಮಾಡುವಂತ ಮನುಷ್ಯ ವ್ಯಾಪಾರ ಮಾಡಬೇಕು. ದಿನಪತ್ತಿ ಹೊಲಮನಿ ಕೆಲಸ ಮಾಡುವಂತ ಮನುಷ್ಯ ಹೊಲಮನಿ ಕೆಲಸ ಮಾಡಬೇಕು. ಕರಡಿ ಮನೆಗೆ ಹೋಗುವ ಮನುಷ್ಯ ಕರಡಿ ಮನೆಗೆ ಹೋಗಬೇಕು. ಸುಮ್ಮನೆ ಹಠವನ್ನು ಹಿಡಿಬೇಡ್ರಿ, ಬೇಗನೆ ಅಪ್ಪಣೆ ಕೊಟ್ಟು ಕಳಿಸುವಂತದಾಗಿದೆ. ಕೇಳುವಂತನಾಗು. ಅದೇನಿರುವುದು ಚಂದವಾಗಿ ಹೇಳುವಂತದಾಗಿದೆ.
ನಾ ದೂರ ದೇಶಕ್ಕೆ ವ್ಯಾಪಾರಕ್ಕೆ ಹೋಗುತ್ತೇನೆ ಅಂತೆ. ನಾ ದೂರ ದೇಶಕ್ಕೆ ವ್ಯಾಪಾರಕ್ಕೆ ಹೋಗುತ್ತೇನೆ ಅಂತೀರಿ. ನಿಮ್ಮ ಸುದ್ದಿ ನಮಗೇನು, ನಮ್ಮ ಸುದ್ದಿ ನಿಮಗೇನು? ಈಗಿನ ದಿನಮಾನ ಅದಕ್ಕ ಬಹಳ ಇರುವುದು. ನಾನಿರೋ ವ್ಯಾಪಾರಕ್ಕೆ ಹೋಗುದು ಬೇಡ, ಸುಮ್ಮನೆ ಮನೆಯಲ್ಲಿರುವಂತ ನಾವು ನಾನೇನು ಬಹಳ ದಿವಸ ಹೋಗುದಿಲ್ಲ, ಒಂದು ತಿಂಗಳ ಒಳಗಾಗಿ ತಿರುಗಿ ಹೋಗಿ ಬರುತ್ತೇನೆ. ಒಮ್ಮನೆ ಹತ್ತವನ್ನು ಹಿಡಿಬೇಡಿ, ಬೇಗನೆ ಅಪ್ಪಣೆ ಕೊಟ್ಟು ಕಳಿಸುವಂತ. ನಾ ಮನೆಯಲ್ಲಿ ಗಂಗಾ ಹೊತ್ತಾಗಿ ಬಂದಿರುವಳು. ನಾವಾದ್ರು ದಿನಂಪ್ರತಿ ಹೊಲಮನಿ ಕೆಲಸ ಮಾಡೋರು, ಬೇಕ ಬೇಡ ತರು ತಿನ್ನವರು, ದಿನಾಲು ಹಾಲು ಸಕ್ಕರೆ ಕುಡಿಯೋರು. ನಾ ಗಂಗಾನನ್ನು ಕರೆಸಿ ಪಟ್ಟಿನಂತಿ ನೋಡಿಕೊಳ್ಳಲಿಕ್ಕೆ ಚೆನ್ನಾಗಿ ಬುದ್ಧಿ ರೀತಿ ಹೇಳಿ ಕಳಿಸುವಂತ. ಹೌದು, ಎಪ್ಪತ್ತು ಜನ ಹೇಳಿ ಮಾತು ಕರೆ ಐತಿ. ದಿನಪ್ರತಿ ನಾವು ಗರಡಿ ಮೇಗೆ ಹೋಗುವವರು, ಬೇಡದನ್ನು ತಿನ್ನುವರು, ಅದು ಅಷ್ಟೇ ಅಲ್ಲದೆ ಹಾಲು ಸಕ್ಕರೆ ಕುಡಿಯೋರು. ಗಂಗಾಳು ಕೂಡ ಹೊತ್ತಾಗಿ ಬಂದಿರೋರು. ಅವರಿಗಾದರೂ ಹೇಳಿ ಸರಿಯಾಗಿ ನಮ್ಮ ಹೊಟ್ಟೆ ನೆತ್ತಿಯನ್ನು ನೋಡಿಕೊಂಡು ಸರಿಯಾಗಿ ಬುದ್ಧಿ ರೀತಿ ಹೇಳಿ ಹೋಗುವಂತನಾಗುವನ. ತಮ್ಮ ಈ ಪಕ್ಷಿ ಬಸವಂತ ಬರ್ಯ, ನಾನೇನು ಹಾಗೆ ಹೋಗುತ್ತೇನೆ ಅಂತ ತಿಳಿದ್ರೆ ಏನು? ನಿಮಗೆ ತಿನ್ನಲಿಕ್ಕೆ ಬದಾಮ, ಕಾರಿಕು, ಚಿನ್ನಿ ಸಕ್ಕರೆ, ಅದು ಅಲ್ಲದೆ ನೆರಮಣಿ ಪರಮಗಾದರೂ ಹಾಲಾದರೂ ಹೇಳಿ ಹೋಗುತ್ತೇನೆ. ಬೇಗನೆ ಅಪ್ಪಣೆ ಕೊಟ್ಟು ಕಳಿಸುವಂತರಾಗಲಿ. ನಾನಿನ್ನು ವ್ಯಾಪಾರಕ್ಕೆ ಹೋಗಿ ತಿರುಗಿ ಬರುವಾಗ 2 ಜಾರಿ ಹೊರಗಳು ತರುವಂತ ನಾವು ಅವನಾದ್ರೂ ತಂದು ಕೊಡ್ತೇನೆ. ಭಗವಂತ ನಿನಗೆ ಹೇಳ್ಬೇಕು ಬೇಡ ಅಂತ. ನಾನಿನ ವ್ಯಾಪಾರಕ್ಕೆ ಹೋಗಿ ಹಿಂತಿರುಗಿ ಬರುವಾಗ ನಾನು ಒಂದು ಪುತ್ರಿ ಚಡ್ಡಿ ಅನ್ನೋರು ತರುವಂತನಾಗು. ಅಮ್ಮ ಅದನ್ನಾದ್ರೂ ತಂದು ಕೊಡ್ತೇನೆ. ಪಕ್ಷಿ ಮತ್ತೇನು ಬೇಕು ಕೇಳುವಂತನಾಗು. ನಾನಿನ್ನು ವ್ಯಾಪಾರಕ್ಕೆ ಹೋಗಿ ತಿರುಗಿ ಬರುವಾಗ ಒಂದು ಬಂಗಾರದ ಬಾರ್ಕಲನ್ನು ತರುವಂತ ನಾವು ಅದನ್ನಾದ್ರೂ ತಂದು ಕೊಡ್ತೇನೆ. ತಮ್ಮ ಬಸವಂತ ನಿನಗೇನು ಬೇಕು ಮತ್ತೆ ಕೇಳು. ನಾನಿನ ವ್ಯಾಪಾರಕ್ಕೆ ಹೋಗಿ ಹಿಂತಿರುಗಿ ಬರುವಾಗ ನನಗೊಂದು ಛತ್ರಿಯನ್ನಾದರೂ ತರುವಂತನಾಗು. ಅದನ್ನಾದ್ರೂ ತಂದು ಕೊಡ್ತೇನೆ. ತಮ್ಮ ಕೊಡ್ರ ಬೇಗನೆ ಅಪ್ಪಣೆ ಕೊಟ್ಟು ಕಳಿಸುವಂತರಾಗಲಿ. ಯಾಕಾವತ್ತ ನಾನಿನ ವ್ಯಾಪಾರಕ್ಕೆ ಹೋಗಿ ಕಲ್ಯಾಣವಾಗಲಿ ಹೇಳುವಂತರಾಗಲಿ.